ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮನೆಯಲ್ಲಿ ಉಳಿದಿರುವಂತಹ ಚಪಾತಿಯಿಂದ ಸಿಂಪಲ್ ಆದ ಒಂದು ರೆಸಿಪಿಯನ್ನು ಮಾಡಿದ್ದೀನಿ. ಆ ಚಪಾತಿಯಿಂದ ಯಾವ ರೀತಿ ಈ ತಿಂಡಿನ ಮಾಡ್ಬೋದು ಅನ್ನೋದು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಉಳಿದಿರುವಂಥ ಚಪಾತಿಯನ್ನು ಒಂದು ಪಾತ್ರೆಯಲ್ಲಿ ಚಿಕ್ಕ ಪೀಸಸ್ಗಳನ್ನಾಗಿ ಮಾಡ್ಕೋಬೇಕು. ಇದರಿಂದ ತುಂಬ ನೆಗಡಿಯಾಗಿರೋರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಈಗ ತುಂಬ ಚಳಿಗಾಲ ಇರೋದರಿಂದ ನೆಗಡಿ, ಕೆಮ್ಮು, ಶೀತ ಅಂತ ಆಗಿರುತ್ತಲ್ಲ, ಸೊ ಹಾಗಾಗಿ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಥರ ಚಪಾತಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ಮಾಡಿದ ಮೇಲೆ ಸ್ವಲ್ಪ ನೀರಿನಿಂದ ವಾಶ್ ಮಾಡಿ, ತುಂಬ ಏನು ತೊಳೆಯೋದು ಬೇಕಾಗಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ವಾಶ್ ಮಾಡಿ ಈ ಥರ ನೀರನ್ನು ಬಸ್ದು ಇಟ್ಕೋಬೇಕು. ಅದಿಟ್ಮೇಲೆ ಸ್ವಲ್ಪ ನೆಂದೋಗುತ್ತೆ ಅದು ಚಪಾತಿ. ಯಾವುದೇ ಕಾರಣಕ್ಕೂ ನೆನೆ ಇಡಬಾರ್ದು. ಒಂದೇ ವಾಶಲ್ಲಿ ತೊಳೆದು ಇಟ್ಬಿಡೋಕ್ಕೋ ಸೈಡಿಗೆ ಇಟ್ಬಿಡೋಣ. ಆಮೇಲೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಈ ಥರ ಚಿಟಪಟ ಅಂತ ಸಿಡ್ತಿರ್ಬೇಕಾದ್ರೆ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಆಮೇಲೆ ನಾವು ಹೆಚ್ಚಿರುವಂಥ ಟೊಮ್ಯಾಟೊನ ಇದಕ್ಕೆ ಸ್ವಲ್ಪ ಸೇರಿಸೋಣ. ಇದು ಸಹ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಅದಕ್ಕೆ ಅರಿಶಿಣ ಪುಡಿ ಹಾಕಿ ಈ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಆಮೇಲೆ ನಾನು ಮನೆಯಲ್ಲಿ ಸ್ವಲ್ಪ ಇದಕ್ಕೆ ಕಡಲೆ ಅಂತಾರಲ್ಲ, ಅವನ್ನ ಹಸಿ ಕಡಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಮನೆಯಲ್ಲಿದ್ದು, ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇರಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ಆಮೇಲೆ ಹುಣಸೆ ರಸನ ನಾವು ಮಿಕ್ಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕಬೇಕು. ಸ್ವಲ್ಪ ಖಾರದ ಪುಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಸ್ಲೋ ಆಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಚಿಕನ್ ಮಟನ್ ಮಸಾಲ ಯಾವುದಾದ್ರೂ ಇದ್ದರೂ ಅದರಲ್ಲಿ ಎರಡಲ್ಲಿ ಒಂದು ಯಾವುದಾದ್ರೂ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಹುಣಸೆ ರಸನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಜಾಸ್ತಿ ಹುಳಿ ತಿನ್ನೋರಾಗಿದ್ದರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಇದ್ದರೆ ಒಳ್ಳೆಯದು. ಆಮೇಲೆ ನಾವು ಈ ತೊಳೆದೇನು ಇಟ್ಟಿರ್ತೀವಲ್ಲ ಸೈಡಲ್ಲಿ ಚಪಾತಿ ಪೀಸಸ್ನ, ಅವನ್ನ ಈ ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು 5 ನಿಮಿಷ ಮಸಾಲೆ ಒಳಗನೆ ಫ್ರೈ ಮಾಡ್ತಾ ಇರಬೇಕು. ಈ ಥರ ಸ್ಪೂನಿಂದ ಆ್ಯಡ್ ಮಾಡಿ, ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಕೆಲವೊಬ್ಬರಿಗೆ ಸೂಪ್ ಥರ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸಿದರೆ ಅದು ಸೂಪ್ ಥರ ತಯಾರಾಗುತ್ತೆ. ನೆಗಡಿ ಆದವ್ರಿಗೆ ತುಂಬಾ ಉಪಯೋಗ. ಅವ್ರಿಗೆ ಬಾಯಿ ಕೆಟ್ಟೋಗಿರುತ್ತಲ್ಲ, ಸೊ ಹಂಗಾಗಿ ಅವ್ರಿಗೆ ಇದು ಟೇಸ್ಟಿಯಾಗಿ ಕಾಣುತ್ತೆ. ಆ ರೀತಿಯೂ ಮಾಡ್ಕೋಬೋದು. ನಾನು ಇದಕ್ಕೆ ಹಿಟ್ಟು ಆ್ಯಡ್ ಮಾಡಿಲ್ಲ. 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೆ. 5 ನಿಮಿಷನೂ ಓಕೆ, ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ. 5 ನಿಮಿಷ ಸಾಕು. ಇದು ಒಂದೇ ಕುದಿಯಲ್ಲೇ ಬೆಂದೋಗಿರುತ್ತೆ. ಆಲ್ರೆಡಿ ಚಪಾತಿ ನೆಂದಿರುತ್ತಲ್ವ, ಸೊ ಹಂಗಾಗಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರ ರೆಸಿಪಿ ರೆಡಿ. ನೋಡಿ, ಈ ಥರ ಆಗುತ್ತೆ. ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ